ನಮಸ್ಕಾರ. ನಾನು ಡಾಕ್ಟರ್ ಜಿ ಕೆ ವೆಂಕಟೇಶ್, ನೇತ್ರತಜ್ಞ, ನಾರಾಯಣ ನೇತ್ರಾಲಯ, ರಾಜಾಜಿನಗರ, ಬೆಂಗಳೂರು. ಇವತ್ತಿನ ವಿಚಾರ ಮಳೆಗಾಲದಲ್ಲಿ ಆಗುವಂತಹ ತೊಂದರೆಗಳೇನು ಮತ್ತು ಅದನ್ನು ಯಾವ ರೀತಿ ತಡಿಬೇಕಾಗುತ್ತೆ ಅನ್ನೋದನ್ನೇ ಸಬ್ಜೆಕ್ಟನ್ನು ನಾನು ಇವತ್ತು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಪಂಚೇಂದ್ರಿಯಗಳಲ್ಲಿ ಕಣ್ಣಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂದರೆ ಪಂಚೇಂದ್ರಿಯಾನಂ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಣ್ಣಿಗೆ ಇರ್ತಕ್ಕಂಥ ಪ್ರಾಮುಖ್ಯತೆ ಈ 5 ಇಂದ್ರಿಯಗಳಲ್ಲಿ ಭಾಳ ಪ್ರಾಮುಖ್ಯತೆ. ಅದರಿಂದ ಮೊದಲನೇದಾಗಿ ನಾವು ಕಣ್ಣನ್ನು ಭಾಳ ರಕ್ಷಣೆ ಮಾಡಬೇಕಾಗ್ತದೆ. ಮಳೆಗಾಲ ಬಂದಾಗ ಆಗ್ತಕ್ಕಂಥ ತೊಂದರೆಗಳೇನು? ಮೊದಲನೇದಾಗಿ ಈಗ ಮಳೆಗಾಲ ಬಂದಾಗ ಸಾಧಾರಣವಾಗಿ ಶುದ್ಧವಾಗಿ ಎಲ್ಲ ಮೇಲಿಂದ ಬೀಳ್ತಕ್ಕಂಥ ಮಳೆ ನೀರು ಕೆಳಗೆ ಬಿದ್ದಾಗ ಅಲ್ಲಿ ಕೆಸರುಗಳನ್ನೆಲ್ಲ ಸೇರಿಕೊಂಡು ಆಗ್ತಕ್ಕಂಥ ತೊಂದರೆಗಳೇ ಜಾಸ್ತಿ. ಅಂದರೆ ಆ ಕೆಸರಲ್ಲಿ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ಗಳಿರ್ಬೋದು ಮತ್ತು ಫಂಗಸ್ಗಳಿರ್ಬೋದು. ಈ ಮಳೆ ನೀರು ಕೆಸರು ಕೆಳಗಿನ ಇರ್ತಕ್ಕಂಥ ಮಣ್ಣು ಕೆಸರಾಗಿ ಕನ್ವರ್ಟ್ ಆಗಿಕೊಂಡು ಅದು ಕಣ್ಣಿನ, ಈಗ ಫಾರ್ ಎಕ್ಸಾಂಪಲ್ ಕಣ್ಣಿನ ಗಾಡಿಗಳು ಹೋಗುತ್ತೆ ಅಂದ್ಕೊಳ್ಳಿ, ಮಳೆ ಇದರಲ್ಲಿ ಆ ಗಾಡಿ ಹೋಗಬೇಕಾದ್ರೆ ಆ ಕೆಸರಿನ ಕಣಗಳಾಗಲಿ, ಕೆಸರಲ್ಲಿರ್ತಕ್ಕಂಥದ್ದು ಮಣ್ಣಿನ ಅಂಶಗಳಾಗಲಿ ಸಾಧಾರಣವಾಗಿ ಇದು ತೊಂದರೆ ಆಗ್ತಕ್ಕಂಥದ್ದು ಮಕ್ಕಳಿಗೆ. ಯಾಕಂದರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಮಳೆಯಲ್ಲಿ ಬಂದಿರತಕ್ಕಂಥ ಕೆಸರು ಅಂಶಗಳು ಮಕ್ಕಳಿಗೆ ಬಿದ್ದಾಗ, ಮೈ ಮೇಲೆ ಬಿದ್ದಾಗ ಸಾಧಾರಣವಾಗಿ ಅದು ನೀರು ಹಾಕ್ಕೊಂಡು ಹೋದರೆ ಹೋಗ್ಬಿಡುತ್ತೆ. ಆದರೆ ಆ ಕೆಸರು ಅಂಶ ಕಣ್ಣಿಗೆ ಬಿದ್ದಾಗ ಆಗುವಂತಹ ತೊಂದರೆಗಳೇ ಜಾಸ್ತಿ. ನಾನು ಮುಂಚೆ ಹೇಳಿದಾಗೆ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ ಇರ್ಬೋದು ಮತ್ತು ಫಂಗಸ್ ಇರ್ಬೋದು. ಫಸ್ಟ್ ವಿಚಾರ, ಈ ಮಳೆಗಾಲದಲ್ಲಿ ಆ ರೀತಿಯಾದಂಥ ಕೆಸರು ಬಿದ್ದಾಗ ಯಾವ ಅಂಶಕ್ಕೆ ತೊಂದರೆ ಆಗುತ್ತೆ? ಈಗ ಇಲ್ಲಿ ನಿಮಗೆ ನಾನು ಒಂದು ಕಣ್ಣಿನ ಒಂದು ಇದನ್ನು ತೋರಿಸ್ತೀನಿ, ಒಂದು ಸ್ಟ್ರಕ್ಚರನ್ನು ತೋರಿಸ್ತೀನಿ. ನೋಡಿ, ಕಣ್ಣಿನ ಭಾಗವೇ ಇದು. ಇದನ್ನು ನಾವು ಕಟ್ ಸೆಕ್ಷನ್ ಇದೆ. ಈ ಕಣ್ಣಿನ ಮುಂಭಾಗದಲ್ಲಿ ಇದೇನು ಮುಂಭಾಗ ಇರ್ತದೆ ನೋಡಿ, ಇದನ್ನು ಕಾರ್ನಿಯಾ ಅಂತೀವಿ. ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪರದೆ ಇರ್ತದೆ, ಅದನ್ನು ಕಂಜಂಕ್ಟಿವಾ ಅಂತ ಹೇಳ್ತೀವಿ. ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಒಳಗಡೆಯಿಂದ ಪೂರ್ತಿ ಹೋಗಿ ಮತ್ತು ಕಣ್ಣಿನ ರೆಪ್ಪೆಯ ಭಾಗದಲ್ಲೂ ಸಹ ಅದು ಅಂಟ್ಕೊಂಡಿದೆ. ಇದು ಭಾಳ ತೆಳುವಾದ ಒಂದು ಪರದೆ, ದಟ್ ಈಸ್ ಕಾಲ್ಡ್ ಆಸ್ ಎ ಲೇಯರ್ ಅಂತ ಹೇಳ್ತೀವಿ. ಮಳೆಗಾಲದಲ್ಲಿ ಆ ಕೆಸರು ಏನಾದರೂ ಮಕ್ಕಳಲ್ಲಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಫಸ್ಟ್ ಆಗ್ತಕ್ಕಂಥದ್ದೇ ಈ ಬಿಳಿ ಅಂಗಕ್ಕೂ ಮತ್ತು ಈ ಪಾರದರ್ಶಕವಾಗಿರ್ತಕ್ಕಂಥ ಕಾರ್ನಿಯಾ ಅಂತ ಅಂಶ. ಇದು ಆದಾಗ ಮಕ್ಕಳು ತೊಂದರೆಗಳೇನು? ಫಸ್ಟ್ ಆಫ್ ಆಲ್ ಬಿತ್ತು ಏನಾಗುತ್ತೆ? ಆ ಬಿದ್ದಾಗ ಮಕ್ಕಳಲ್ಲಿ ಫಸ್ಟು ಆಗ್ತಕ್ಕಂಥದ್ದೇ ಕಣ್ಣು ಕೆಂಪಾಗ್ತಕ್ಕಂಥದ್ದು, ನಂಬರ್ 1. ಎರಡನೇದಾಗಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣಿನಲ್ಲಿ ಉಜ್ಜೋದು ಸ್ಟಾರ್ಟ್ ಆಗುತ್ತೆ. ಮೂರನೇದು ಮತ್ತು ಇನ್ಫೆಕ್ಷನ್ ಅಂತ ಏನು ಆ ನಂಜು ಅಂತ ಅಥವಾ ಸೋಂಕು ಅಂತ ಇರ್ತದೆ ನೋಡಿ, ಇನ್ಫೆಕ್ಷನ್ ಅಥವಾ ಡಿಸ್ಚಾರ್ಜ್ ಅಂತ ಆಗೋ ಸಹಜ ಉಂಟು. ಸೊ ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಈ ರೀತಿ ಆದಲ್ಲಿ ಕಣ್ಣನ್ನು ನಾವು ಹುಷಾರಾಗಿ ನೋಡ್ಕೊಬೇಕಾದ್ರೆ ಕೈ ಭಾಗವನ್ನು ಚೆನ್ನಾಗಿ ತೊಳ್ಕೊಬೇಕು ಸೋಪಲ್ಲಿ. ಡೈರೆಕ್ಟು ಸೋಪ್ ಕೈ ತೊಳ್ಕೊಂಡೇನೆ ನೀವು ಕಣ್ಣನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬೇಡಿ, ಒಂದು. ಎರಡನೇದಾಗಿ ಸೋಪನ್ನು ಚೆನ್ನಾಗಿ ಕೈಗೆ ಹಾಕ್ಬಿಟ್ಟು ವಾಶ್ ಮಾಡಾದಮೇಲೆ, ಕೈ ತೊಳ್ಕೊಂಡಾದಮೇಲೆ ಶುದ್ಧವಾದ ಬಟ್ಟೆಯಲ್ಲಿ ಅದನ್ನು ತ್ಯಾವಾಂಶ ಹೋದಾದಮೇಲೆ ನೀವು ನಂತರ ಶುದ್ಧವಾದ ರನ್ನಿಂಗ್ ವಾಟರ್ ಅಥವಾ ಏನು ಟ್ಯಾಪ್ ವಾಟರ್ ಇರ್ತದೆ ನೋಡಿ, ಅದನ್ನು ಕಣ್ಣು ಮುಚ್ಚಿಕೊಂಡು ಫಸ್ಟು ನೀರನ್ನು ಚೆನ್ನಾಗಿ ಹಾಕ್ಬಿಡಿ. ಇದು ಒಂದನೇ ಭಾಗ. ಎರಡನೇದಾಗಿ ಆ ಕೆಸರಂಶ ನಿಮಗೆ ಕಣ್ಣಿನ ಒಳಗಡೆ ಬಿದ್ದಿದೆ ಅಂದರೂ ಸಹ ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದು ತೋಬೆಚ್ಚಂತ ಅಥವಾ ಉಗುರು ಬೆಚ್ಚು ಅಂತ ಹೇಳ್ತಾರೆ. ಆ ಉಗುರು ಬೆಚ್ಚಾಗಿರ್ತಕ್ಕಂಥ ನೀರನ್ನು ಕಣ್ಣಿನ ಒಂದು ಲೋಟದಲ್ಲಿ ತಗೊಂಡು ಕಣ್ಣಿನ ಓಪನ್ ಮಾಡಿಕೊಂಡು ಅಲ್ಲಿ ನೀರನ್ನು ಚೆನ್ನಾಗಿ ಕಣ್ಣಿನ ರೆಪ್ಪೆನ ಆಡಿಸಿ, ಏನಾದರೂ ಆ ಕಣಗಳಿತ್ತು ಅಂತ ಹೇಳಿದ್ರೆ, ಅಂದರೆ ಕೆಸರಿನ ಕಣಗಳಿತ್ತು ಅಂದರೆ ಸಾಧಾರಣವಾಗಿ ಹೊರಗಡೆ ಬರ್ತದೆ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತಾರೆ ನೋಡಿ, ನಾವು ಫಸ್ಟ್ ಪ್ರಿವೆಂಟ್ ಮಾಡಬೇಕು ಅದನ್ನು. ಸೊ ಅದಾದರೆ ಮತ್ತೆ ಆ ಇನ್ಫೆಕ್ಷನು ಬ್ಯಾಕ್ಟೀರಿಯಾ ಇರ್ಬೋದು,
ವೈರಸ್ ಇರ್ಬೋದು ಮತ್ತೆ ಜಾಸ್ತಿ ಸ್ಪ್ರೆಡ್ ಆಗೋದು ಅವಾಯ್ಡ್ ಆಗುತ್ತೆ. ಒಂದು ಎರಡನೇದು, ಇದು ಕೆಸರು ಬಿದ್ದಾಗ ಕಂಜಂಕ್ಟಿವೈಟಿಸ್ ಅಂತ ಏನು ಹೇಳ್ತಾ ಇದೀವೋ ಅಥವಾ ಒಂದು ಮಡ್ರಾಸೈ ಆಗ್ತಕ್ಕಂಥ ಚಾನ್ಸಸ್ ಉಂಟು. ನೀವು ಈ ರೀತಿ ಆದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಯಾವುದೇ ರೀತಿಯಾದಂಥ ಡ್ರಾಪ್ಸನ್ನು ಸ್ವಇಚ್ಛೆಯಿಂದ ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ. ಕಾರಣ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಡ್ರಾಪ್ಸ್ ಹಾಕ್ಬಿಟ್ಟು ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಅಂತ ಕೊಟ್ಟಿರ್ತಕ್ಕಂಥ ಡ್ರಾಪ್ಸು ಸಹ ಅದನ್ನು ಹಾಕಿ ಕಣ್ಣಿನಲ್ಲಿ ನಾನಾ ರೀತಿ ಈ ತೊಂದರೆ ಜೊತೆಗೆ ಮತ್ತೊಂದು ತೊಂದರೆ ಆಗೋದು ಬೇಡ. ಈ ರೀತಿ ನಿಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಈಗ ಮಡ್ರಾಸೆ ಅಥವಾ ಸೋಂಕು ತಗಲಿದೆ ಅಂತ ಆಗಲಿ, ಇಷ್ಟು ಫಸ್ಟು ಮಾಡ್ಕೊಳ್ಳಿ. ಅದಾಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ಕಣ್ಣಿನ ತಜ್ಞರಲ್ಲಿ ಒಮ್ಮೆ ಚೆಕ್ ಮಾಡಿಸೋದು ಭಾಳ ಒಳ್ಳೆಯದು. ಇದು ಕಂಜಂಕ್ಟಿವೈಟಿಸ್, ಮಳೆ ಕೆಸರು ಬಿದ್ದು ಕಂಜಂಕ್ಟಿವೈಟಿಸ್ ಆಗ್ತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಆ ಕೆಸರಲ್ಲಿ ಬರೀ ರೋಗಾಣುಗಳೇ ಅಂತಲ್ಲ, ಅಲರ್ಜೆನ್ಸ್ ಅಂತ ಇರ್ತಕ್ಕಂಥದ್ದು ಉಂಟು. ಅಂದರೆ ಯಾವುದೇ ಒಂದು ಅಲರ್ಜೆನ್ಸ್ ಅನ್ನೋದು ಕಣ್ಣು ಬಿದ್ದಾಗ ನಮಗೆ ತುರಿಕೆ ಜಾಸ್ತಿ ಆಗ್ತಾ ಇರ್ತದೆ. ನಾನು ಮುಂಚಿತವಾಗಿ ಹೇಳ್ದಂಗೆ ಆ ತುರಿಕೆ ಜಾಸ್ತಿ ಆದಾಗ ಆದಷ್ಟು ತಾವು ನೀರನ್ನು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು. ಸೊ ನೀರು ಹಾಕ್ತದಷ್ಟು ಒಳಗಡೆ ಇರ್ತಕ್ಕಂಥ ಕಣಗಳು ಹೊರಗಡೆ ಬರಬೇಕು. ಮತ್ತು ಗ್ಲಾಸ್ ಲೋಟದಲ್ಲಿ ಕ್ಲೀನ್ ಮಾಡಬೇಕು. ಇದು ಒಂದು ಮಳೆಗಾಲದಲ್ಲಿ ಬಂದಾಗ ಕಣ್ಣಲ್ಲಿ ಆಗ್ತಕ್ಕಂಥ ತೊಂದರೆಗಳ ಒಂದು ಭಾಗ ಏನಪ್ಪ ಅಂದರೆ ಕಂಜಂಕ್ಟಿವೈಟಿಸ್ ಇರ್ಬೋದು, ಅಲರ್ಜಿ ಇರ್ಬೋದು. ಇನ್ನು ಎರಡನೇ ಭಾಗ ಏನಪ್ಪ ಅಂತ ಹೇಳಿದ್ರೆ, ಇದು ಕಣ್ಣಿನಲ್ಲಿ ಸ್ಟೈ ಅಂತ ಆಗೋ ಚಾನ್ಸಸ್ ಉಂಟು. ಏನು ಸ್ಟೈ ಅಂತ ಹೇಳಿದ್ರೆ, ಈ ಕಣ್ಣು ಗುಡ್ಡೆ ಏನಿದೆ ನೋಡಿ, ಅದರ ಮೇಲ್ಭಾಗದಲ್ಲಿ ರೆಪ್ಪೆ ಇದೆ ನೋಡಿ, ಮೇಲಿನ ರೆಪ್ಪೆ ಕೆಳಗಿನ ರೆಪ್ಪೆ ಅಂತ ಸಹ ಇದೆ. ಆ ಮೇಲಿನ ರೆಪ್ಪೆ ಮತ್ತು ಕೆಳಗಿನ ರೆಪ್ಪೆಯಲ್ಲಿ ಮೇಲಿನ ಭಾಗದಲ್ಲಿ ಸುಮಾರು ಮೆಬೋಮಿಯಂ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಕೆಳಗಿನ ರೆಪ್ಪೆಯಲ್ಲಿದೆ, ಮೇಲಿನ ರೆಪ್ಪೆ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಇದೆ. ಆ ಮೆಬೋಮಿಯಂ ಗ್ಲ್ಯಾಂಡ್ಸು ಈ ತೇವಾಂಶ, ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ಆ ಓಪನಿಂಗ್ ದೇರ್ ಇಸ್ ಮಲ್ಟಿಪಲ್ ಓಪನಿಂಗ್ ಇದೆ. ಆ ಓಪನಿಂಗ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಸಾಧಾರಣವಾಗಿ ಸೆಕ್ರೀಷನ್ ಉತ್ಪತ್ತಿ ಆಗಲೇಬೇಕು. ಏನು, ಕಣ್ಣಲ್ಲಿ ಬರ್ತಕ್ಕಂಥ ಸೆಕ್ರೀಷನು ಕಣ್ಣಿನ ನೀರು ಮುಖಾಂತರ, ಕಣ್ಣಿನ ರೆಪ್ಪೆ ಮುಖಾಂತರ, ಕಣ್ಣಿನ ಒಳಭಾಗ ಗಂಟ್ಲಿಗೆ ಹೋಗ್ತಕ್ಕಂಥದ್ದು. ಇದು ನಮ್ಮ ನಾರ್ಮಲ್ ಫಿಸಿಯೋಲಾಜಿಕಲ್ ಇದು ನಡೀತಕ್ಕಂಥದ್ದು ಕ್ರಿಯೆ. ಆದರೆ ಇಲ್ಲಿ ಯಾವಾಗ ಬ್ಲಾಕ್ ಆಗಿಬಿಡುತ್ತೋ ಆ ಕಣ್ಣಿನಲ್ಲಿರ್ತಕ್ಕಂಥ ಸೆಕ್ರೀಷನ್ ಮೆಬೋಮಿಯನ್ ಗ್ಲ್ಯಾಂಡ್ಸ್ ಅಂತ ಏನಿದೆ ನೋಡಿ, ಕ್ಲೋಸ್ ಆಗಿಬಿಟ್ಟಾಗ ಒಂದು ಓಪನಿಂಗಲ್ಲಿ ಆ ಸೆಕ್ರೀಷನ್ ಅಲ್ಲೇ ಶೇಖರಣೆ ಆಗಿಕೊಂಡು ಅದ್ರ ಜೊತೆ ಶೇಖರಣೆ ಆಗೋ ಜೊತೆ ಮತ್ತೆ ಇನ್ಫೆಕ್ಷನ್ ಹಾಕ್ಕೊಂಡು ಊತ ಬರ್ತಕ್ಕಂಥದ್ದು ಸಹಜ. ಈ ರೀತಿ ಆದಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಇಷ್ಟೇ, ಸ್ವೆಲ್ಲಿಂಗ್ ಅಂತ ಕಣ್ಣಿನ ಈಗ ರೆಪ್ಪೆ ಮೇಲೆ ಒಂದು ಸ್ವೆಲ್ಲಿಂಗು ಮುಟ್ಟಿದಾಗ ನೋವು ಆಗ್ತಕ್ಕಂಥದ್ದು ಉಂಟು. ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಸ್ವಲ್ಪ ನೀರನ್ನು, ತೋಬೇಸ್ಕಿರ್ತಕ್ಕಂಥ ನೀರನ್ನು ಕಣ್ಣು ಮುಚ್ಕೊಂಡು ಚೆನ್ನಾಗಿ ವಾಶ್ ಮಾಡಿ. ಒಂದು. ಎರಡನೇದು, ತಮ್ಮ ಹ್ಯಾಂಡ್ ಕರ್ಚಿಪ್ ಏನಿದೆ ನೋಡಿ, ಮೆದುವಾಗಿ ಐರನ್ ಮಾಡ್ಕೊಳ್ಳಿ. ತುಂಬ ಬಿಸಿ ಇರಬಾರ್ದು, ತುಂಬ ಕೋಲ್ಡ್ ಸಹಿತ ಇರಬಾರ್ದು. ಆ ಬಿಸಿ ಅಂಶ ಇರ್ತಕ್ಕಂಥ ಹ್ಯಾಂಡ್ ಕರ್ಚಿಪ್ನ ಕಣ್ಣು ಮುಚ್ಕೊಂಡು ಮೆದುವಾಗಿ ನೀವು ಶಾಖನ ಕಣ್ಣು ಕ್ಲೋಸ್ ಮಾಡ್ಕೊಂಡು, ಹೇಳ್ತಾ ಇದ್ದೀನಿ, ಕಣ್ಣು ಕ್ಲೋಸ್ ಮಾಡಿಕೊಂಡು ಒಂದು 10-15 ಸೆಕೆಂಡು ಆ ಜಾಗದಲ್ಲಿ ಮೆದುವಾಗಿ ಒತ್ತಡ ಕೊಡಿ. ಇದು ಒಂದು ದಿನಕ್ಕೆ ಒಂದು 2-3 ಬಾರಿ ಕೊಟ್ಟರೆ ಸಾಕು. ಆಗ ಏನಾಗುತ್ತೆ ಅಂದರೆ, ಆ ಸೆಕ್ರೀಷನ್ ಏನಿದೆ ನೋಡಿ, ಓಪನಿಂಗ್ ಯೂಶಲಿ ಓಪನ್ ಆದಾಗ ಸೆಕ್ರೀಷನ್ ಫ್ರೀ ಆಗುತ್ತೆ, ಆ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ, ಅಂದರೆ ಊತ ಕಮ್ಮಿ ಆಗುತ್ತೆ. ಆದರೂ ಸಹ ಊತ ಕಮ್ಮಿ ಆಗಲಿಲ್ಲ ಅಂದರೆ ಬೆಟರ್ ನೀವು ಕಣ್ಣಿನ ತಜ್ಞರಲ್ಲಿ ಇಮಿಡಿಯೇಟಾಗಿ ಮೀಟ್ ಮಾಡೋದು ಒಳ್ಳೆಯದು. ಸೊ ಒಂದು, ಕಣ್ಣಿನಲ್ಲಿ ಮಡ್ರಾಸೆ ಆಗ್ತಕ್ಕಂಥದ್ದು ಮಳೆಗಾಲದಲ್ಲಿ. ಎರಡನೇದು, ನಿಮಗೆ ಅಲರ್ಜಿ ಆಗ್ತಕ್ಕಂಥದ್ದು. ಮೂರನೇದು, ಕಣ್ಣಿನಲ್ಲಿ ಕುರ ಆಗ್ತಕ್ಕಂಥದ್ದು. ಇನ್ನೂ ತೊಂದರೆ ಈಡಾಗ್ತಕ್ಕಂಥ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾನು ಹೇಳ್ತಾ ಬಂದಿರೋದು ಈ ಬಿಳಿ ಲೇಯರ್ ಇರ್ತಕ್ಕಂಥ ಕಂಜಂಕ್ಟಿವಾಲಿ ಅಂತ. ಈ ಮುಂಭಾಗದಲ್ಲಿ ಕರಿಗುಡ್ಡೆಯಲ್ಲಿ ಒಂದು 10-12 ಮಿಲಿಮೀಟರ್ ಅಂತ ಒಂದು ಸ್ಟ್ರಕ್ಚರ್ ಇದೆ. ಇದಕ್ಕೆ ನಾವು ಕಾರ್ನಿಯಾ ಅಂತೀವಿ. ಕರಿಗುಡ್ಡೆ ಇದು ಪಾರದರ್ಶಕ, ನೋಡೋಕ್ಕೆ ನಿಮ್ಮ ಮುಂಭಾಗದಿಂದ ನೋಡಿದ್ರೆ ಅದು ಕಪ್ಪಗಿರುತ್ತೆ, ಆದರೆ ಇದು ಕಪ್ಪಗಿರಲ್ಲ. ಇದು ಭಾಳ
ಟ್ರಾನ್ಸ್ಪರೆಂಟ್ ಆಗಿರ್ತದೆ, ಪಾರದರ್ಶಕವಾಗಿರ್ತದೆ. ಈ ಅಂಗಾಂಗಕ್ಕೆ ಏನಾದರೂ ತೊಂದರೆ ಆದರೆ, ಅಂದರೆ ಬೈ ಚಾನ್ಸು ಮಳೆಗಾಲದಲ್ಲಿ ಆ ಕೆಸರು ಬಿದ್ದು ಇಲ್ಲೇನಾದರೂ ಕಟ್ಟಾಗಿ ಈ ತೊಂದರೆ ಆಗಿ ಅಲ್ಸರೇಷನ್ ಆಗ್ತಕ್ಕಂಥದ್ದು ಏನಾದರೂ ಆದರೆ ಅದು ಭಾಳ ಎಮರ್ಜೆನ್ಸಿ. ನೀವು ಯಾವುದೇ ಕಾರಣಕ್ಕೆ ನೀವು ಸ್ವತಃ ಡ್ರಾಪ್ಸನ್ನು ಮೆಡಿಕಲ್ ಶಾಪಲ್ಲಿ ತೊಗೊಬೇಡಿ. ಆದಷ್ಟು ಕಪ್ಪು ಗುಡ್ಡೆ ಇದರಲ್ಲಿ ನಿಮಗೆ ತೊಂದರೆಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಕರಿಗುಡ್ಡೆಗೆ ಎಫೆಕ್ಟ್ ಆದಾಗ ಮೊದಲನೇದಾಗಿ ಕಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಬರ್ತಾ ಇರ್ತದೆ, ಕಣ್ಣಿನಲ್ಲಿ ನೀರು ಸೋರ್ತಾ ಇರುತ್ತೆ. ಎರಡನೇದು ಕಣ್ಣು ಕೆಂಪಿರ್ತದೆ. ಮೂರನೇದು ನೀವು ಲೈಟ್ ಸಹಿತ ನೋಡೋಕ್ಕಾಗಲ್ಲ, ಅದಕ್ಕೆ ನಾವು ಫೋಟೋಫೋಬಿಯಾ ಅಂತೀವಿ. ಅಂದರೆ ಬೆಳಕಿನ ನೀವು ಲೈಟ್ ನೋಡ್ತಿದ್ದಂಗೆ ನಿಮಗೆ ಕಣ್ಣು ಮುಚ್ಕೊಬೇಕು ಅನಿಸುತ್ತೆ. ಈ ರೀತಿ ಪ್ರಾಬ್ಲಮ್ ಆದಾಗ ಮತ್ತೆ ಹೇಳ್ದಂಗೆ ತಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ತಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಕಣ್ಣಿನ ಹಾಸ್ಪಿಟ್ಲು, ನಮ್ಮ ಇಲ್ಲಿ ನಿಯರ್ ಬೈ ಇರತಕ್ಕಂಥ ನಮ್ಮ ನಾರಾಯಣ ನೇತ್ರಾಲಯಕ್ಕೆ ಬಂದಿದ್ದೇನೆ ತಾವು ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಈಗ ಇದು ಕಣ್ಣಿನಲ್ಲಿ ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಪ್ರಾಬ್ಲಮ್ಸ್ ಸಿಂಪಲಾಗಿ ಹೇಳಿದ್ದೇನೆ. ಅಂದರೆ 3-4 ಇಲ್ಲಿ ನಾನಾ ರೀತಿ ಇದೆ, ಬಟ್ ಇದು ಕಾಮನೆಸ್ಟ್ ಬರ್ತಕ್ಕಂಥ ಪ್ರಾಬ್ಲಮ್. ಈಗ ತಾವು ಇದನ್ನು ಏನು ಮಾಡ್ಬೋದು? ಒಂದ್ಸಲಿ ಕಣ್ಣಿಗೆ ಏನಾದರೂ ಕಸ ಬಿದ್ದಿದೆ, ಕೆಸರು ಬಿದ್ದಿದೆ, ಈ ಮಳೆಗಾಲದಲ್ಲಿ ಏನೋ ಆಗಿದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ನೀವು ಆಟ ಆಡ್ತಾ ಇರ್ತೀರಿ, ಮಕ್ಕಳು ಆಟ ಆಡ್ತಾ ಇರ್ತಾರೆ, ಮಕ್ಕಳಿಗೆ ಗೊತ್ತಾಗಲ್ಲ, ಏನು ಮಾಡ್ತಾರೆ, ಆ ಗಲೀಜಲ್ಲಿರ್ತಕ್ಕಂಥ ಕೈಯಲ್ಲಿ ಮತ್ತು ಅದನ್ನೇನು ಮಾಡ್ತಾರೆ, ಮತ್ತೊಮ್ಮೆ ಚೆನ್ನಾಗಿ ಉಜ್ಜಕ್ಕೆ ಹೋಗ್ತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆ ಕಣ್ಣು ಉಜ್ಜಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೆಸರಲ್ಲಿ ಇರ್ತಕ್ಕಂಥ ರೋಗಾಣುಗಳು ಕರಿಗುಡ್ಡೆಗೆ ಏನಾದರೂ ಪೆಟ್ಟಾಯ್ತಂದರೆ, ಕಾರ್ನಿಯಲ್ ಕರಿಗುಡ್ಡೆ ಆಪರೇಷನ್ ಮೇಲ್ಗಡೆ ಇರ್ತಕ್ಕಂಥ ಪರದೆ ಏನಿದೆ ಅದಕ್ಕೆ ಪೆಟ್ಟಾಗುತ್ತೆ. ಮತ್ತು ನಾನು ಹೇಳ್ದಂಗೆ ಅಲ್ಸರೇಷನ್ ಮಟ್ಟಕ್ಕೆ ಹೋಗುವಂಥ ಸ್ಥಿತಿನೂ ಬರ್ಬೋದು. ಆದಷ್ಟು ಆ ಟೈಮಲ್ಲಿ ಯಾವುದೇ ರೀತಿಯಂಥ ನೀವು ಸ್ವತಃ ಉಜ್ಜಕ್ಕೆ ಹೋಗಬೇಡಿ. ಮನೆಗೆ ಬಂದು ನಾನು ಮುಂಚೆ ಹೇಳ್ದಂಗೆ ತಾವು ಕಣ್ಣಿನಲ್ಲಿ ಶುದ್ಧವಾದ ನೀರನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು. ಇದು ಒಂದು. ಎರಡನೇದು, ಆದಷ್ಟು ಕೈ ಶುದ್ಧವಾಗಿರಲಿ. ಯಾವುದೇ ಕಣ್ಣು ಮಡ್ರಾಸ ಆಗಿರ್ಬೋದು, ನಿಮಗೆ ಏನೇ ತೊಂದರೆ ಆದಾಗ ಕೈಯನ್ನು ಸೋಪಾಗಿ ತೊಳ್ಕೊಂಡು ನೀವು ನಂತರ ಏನೇ ಡ್ರಾಪ್ಸ್ ಹಾಕಬೇಕಾದ್ರೂ ಕೂಡ ಹಾಕ್ಬೋದು. ಕೆಲವರು ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋರು ಅಂತ ಇದ್ದಾರೆ. ಯೂಶ್ವಲಿ ಕಾಂಟ್ಯಾಕ್ಟ್ ಲೆನ್ಸ್ ಮಳೆಗಾಲದಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಂಡಿದ್ದವ್ರು ಕೂಡ, ಫಾರ್ ಎಕ್ಸಾಂಪಲ್ ಕೆಸರು ಏನಾದರೂ ಬಿತ್ತು, ಏನಾದರೂ ಕಸ ಬಿತ್ತು, ದಯವಿಟ್ಟು ಆ ಟೈಮಲ್ಲಿ ಮನೆಗೆ ಬಂದು ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದಿಟ್ಟು ಅದಕ್ಕೆ ಆದಂಥ ಕೆಲವು ಇದು ಸೊಲ್ಯೂಷನ್ ಅಂತ ಇದೆ, ಆ ಸೊಲ್ಯೂಷನಲ್ಲಿ ಇಟ್ಟು ತಮ್ಗೆ ಏನೇನು ಡ್ರಾಪ್ಸ್, ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಅಥವಾ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಡಾಕ್ಟ್ರು ಮೊದಲು ಸಜೆಸ್ಟ್ ಮಾಡಿದಾರೋ ಅದನ್ನು ತಾವು ಯೂಸ್ ಮಾಡಬೇಕಾಗುತ್ತೆ. ಈಗ ಇದು ಫಾರ್ ಎಕ್ಸಾಂಪಲ್ ಒಂದು 15, 20, 30 ವರ್ಷದ ಇರ್ತಕ್ಕಂಥವ್ರು. ಕೆಲವು ಹೆಣ್ಣುಮಕ್ಕಳು ಏನಪ್ಪ ಅಂತ ಹೇಳಿದ್ರೆ ಮೇಕಪ್ ಮಾಡ್ಕೊಳತಕ್ಕಂಥದ್ದು ದಯವಿಟ್ಟು ನೋಡಿ, ಎಕ್ಸ್ಪೈರಿ ಡೇಟ್ ಇದೆಯಾ, ಮತ್ತು ಅದು ಲೋ ಕ್ವಾಲಿಟಿ ಮೇಕಪ್ಪನ್ನು ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆ ಮೇಕಪ್ಪಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಕಣ್ಣಿನ ರೆಪ್ಪೆಗೆ ತೊಂದರೆ ಆಗದೇನೆ ಮತ್ತೊಮ್ಮೆ ನಾವು ಕಂಜಂಕ್ಟಿವಾ ಅಥವಾ ಬಿಳಿ ಅಂಶ ಇರ್ತಕ್ಕಂಥ ಬಿಳಿ ಪರದೆಗೆ ತೊಂದರೆ ಆಗ್ಬೋದು, ಮತ್ತು ನಮ್ಮ ಕಾರ್ನಿಯಾಗೂ ತೊಂದರೆ ಆಗ್ಬೋದು. ನೋಡಿ, ಒಳ್ಳೆ ಹೈ ಕ್ವಾಲಿಟಿ ಇರ್ತಕ್ಕಂಥ ಮೇಕಪ್ ಸೆಟ್ಟನ್ನು ಉಪಯೋಗಿಸಿ. ಎರಡನೇದಾಗಿ ಎಕ್ಸ್ಪೈರಿ ಡೇಟ್ ಇದೆಯಂತ ಆ ಒಳಗಡೆ ಇದ್ದರೆ ಮಾತ್ರ ತಾವು ಯೂಸ್ ಮಾಡಬೇಕಾಗ್ತದೆ ಮೇಕಪ್ ಸೆಟ್. ಮತ್ತು ಇನ್ನೊಂದು ಅಂಶ ಹೇಳೋಕ್ಕೆ ಏನಪ್ಪ ಅಂದರೆ, ಈಗ ಎಷ್ಟೋ ಜನ ಕೇಳ್ತಾರೆ, ಡಾಕ್ಟ್ರೆ ಈಗ ನಾವು ನಮ್ಮ ಕಣ್ಣನ್ನು ನಾವು ಯಾವ ಮಟ್ಟಕ್ಕೆ ನಾವು ಇದನ್ನು ಶಕ್ತಿಯುತವಾಗಿ ಇಟ್ಕೊಂಡ್ಬಿಡ್ಬೋದು ಅಂತ ಕೇಳೋ ಸಹಜ. ಖಂಡಿತವಾಗಿ ಈಗ ಅಡಿಷನಲ್ಲಾಗಿ ನಾವು ವೈಟಮಿನ್ ಎ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ಸಿಗುತ್ತೆ ನಮ್ಮಲ್ಲಿ. ನಮ್ಮ ಊಟದ ಐಟಮಲ್ಲಿ ಖಂಡಿತ ಸಿಗುತ್ತೆ. ವೈಟಮಿನ್ ಇ ಇರ್ಬೋದು, ಜಿಂಕ್ ಅಂಶ ಇರ್ಬೋದು. ಇದು ಎಲ್ಲೆಲ್ಲಿ ಸಿಗ್ಬೋದು? ಎಲ್ಲ ಕಡೆ ನಮ್ಮಲ್ಲಿರ್ತಕ್ಕಂಥ ಊಟ ಉಪಚಾರಗಳು ಖಂಡಿತ ಸಿಗುತ್ತೆ. ತರಕಾರಿಗಳು, ಹಸಿರು ತರಕಾರಿಯಲ್ಲಿ ಸಿಗುತ್ತೆ, ಕ್ಯಾರೆಟಲ್ಲಿ ಸಿಗುತ್ತೆ. ಮತ್ತು ವೈಟಮಿನ್ ಸಿ, ಸಿಟ್ರಸ್ ಎಸ್ಪೆಷಲಿ ಲೆಮನ್ ಇರ್ಬೋದು ಅಥವಾ ಮೂಸಂಬಿ ಇರ್ಬೋದು, ಇದರಾಗೆಲ್ಲ ಸಿಟ್ರಸ್ ಅಂಶ ಜಾಸ್ತಿ, ದಟ್ಸ್ ವೈಟಮಿನ್ ಸಿ ಅಂಶ ಇರೋದ್ರಿಂದ ಇದನ್ನು ಸಾಧಾರಣ ಕಂಟಿನ್ಯೂಸಾಗಿ ತೊಗೊಳ್ತಾ ಹೇಳ್ತಲ್ಲ, ದಿನನಿತ್ಯಗೆ ಬ್ಯಾಲೆನ್ಸ್ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ನಿಮಗೆ
ಇದನ್ನು ಬಾಡಿಯಲ್ಲಿ ಇಮ್ಯುನಿಟಿ ಅಂತ ಸ್ವಲ್ಪ ಡೆವಲಪ್ ಆಗ್ತದೆ, ಮತ್ತು ರೋಗ ನಿರೋಧಕ ದಟ್ ಇಸ್ ಕಾಲ್ಡ್ ಇಮ್ಯುನಿಟಿ ಏನಿದೆಯಲ್ಲ ಅದನ್ನು ಈ ರೋಗಾಣುಗಳು ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಲ್ ಇರ್ಬೋದು ಮತ್ತು ವೈರಲ್ ಇರೋದು ಅವಾಯ್ಡ್ ಮಾಡೋಕ್ಕೆ ಇವು ಸಪೋರ್ಟಿವ್ ಆಗಿರುತ್ತೆ. ಈಗ ಸಿಗ್ತಕ್ಕಂಥ ಬಾದಾಮಿ ಸಹ, ಬಾದಾಮಿ ತಾವು ಏನು ಮಾಡಬೇಕಂತ ಹೇಳಿದ್ರೆ ಬಾಡಿ ಇಮ್ಯುನಿಟಿ ಡೆವಲಪ್ ಮಾಡಬೇಕಾದ್ರೆ ರಾತ್ರಿ ಒಂದು 3-4 ಬಾದಾಮಿಯನ್ನು ಇರ್ತಕ್ಕಂಥದ್ದು ನೀರಲ್ಲಿ ಹಾಕಿ ಇದನ್ನು ಹಾಕಿಡಿ. ಬೆಳಿಗ್ಗೆ ಎದ್ದಾಗ ಅದರಲ್ಲಿರ್ತಕ್ಕಂಥ ನೀರಿನ ಅಂಶನೂ ಅದು ಹೀರ್ಕೊಂಡಿರುತ್ತೆ. ಅದನ್ನು ತಾವು ಮತ್ತೆ ನೀರನ್ನ ವಾಶ್ ಮಾಡ್ಕೊಂಡು ಅದನ್ನು ತಿಂದರೆ ಖಂಡಿತವಾಗಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ಇಮ್ಯುನಿಟಿ ಡೆವಲಪ್ ಮಾಡಬೇಕಂತ ಇರ್ತಕ್ಕಂಥದ್ದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಣ್ಣು ಭಾಳ ಸೂಕ್ಷ್ಮ. ಕಣ್ಣಿಗೆ ಏನಾದರೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಕಣ್ಣಲ್ಲಿ ಏನಾದರೂ ತೊಂದರೆಗಳಾಯ್ತಂದರೆ ಇಮ್ಮಿಡಿಯೇಟಾಗಿ ವಿತಿನ್ 6 ಅವರ್ಸ 1 ಡೇ ಒಳಗಡೆ ಬಂದರೆ ನಾವು ಮ್ಯಾಕ್ಸಿಮಮ್ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೋ ಖಂಡಿತವಾಗಿ ಕೊಡ್ತೀವಿ, ರೆಸ್ಪಾನ್ಸ್ ಸಹಿತ ಆಗುತ್ತೆ. ಆದರೆ ಆ ದಿನ ಕಳೆದಾಗ ನೀವೇನು ಮಾಡ್ತೀರಿ, ಇವತ್ತು ಕಮ್ಮಿ ಆಗುತ್ತೆ, ಡ್ರಾಪ್ಸ್ ಹಾಕಿದ್ದೀನಿ, ಎಲ್ಲೋ ಮೆಡಿಕಲ್ ಶಾಪಿಂದ ತಂದಿದ್ದೀನಿ, ಮತ್ತು 2ನೇ ದಿನ ಆಗುತ್ತೆ ಅಂತ ಇದೆ, ದಯವಿಟ್ಟು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಕಣ್ಣು ವಿಚಾರಕ್ಕೆ ಬಂದಾಗ ಆದಷ್ಟು ಬೇಗನೆ ಇಮಿಡಿಯೇಟಾಗಿ ಸಂಬಂಧಪಟ್ಟ ಕಣ್ಣಿನ ತಜ್ಞರಲ್ಲಿ ನೀವು ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಕಣ್ಣಿನಲ್ಲಿ ಫಸ್ಟ್ ಆಫ್ ಆಲ್ ಕಣ್ಣು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಂದಾಗ ನಿಮಗೆ ಕಾಂತಿ ಹೆಚ್ಚಿನದಾಗಿ ಇಂಪ್ರೂವ್ ಆಗಬೇಕಾಗುತ್ತೆ. ಕಣ್ಣು ಭಾಳ ಮುಖ್ಯ. ಸೊ ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಧನ್ಯವಾದಗಳು.